If you turn to John 16th chapter, ಯೋಹಾನ ಸುವಾರ್ತೆ 16ನೇ ಅಧ್ಯಾಯ and the 8th verse, 8ನೇ ವಾಕ್ಯ. this is what the Lord Jesus taught. ಇಲ್ಲಿಯೇ ಕರ್ತನಾದ ಯೇಸು ಸ್ವಾಮಿ ಕಲಿಸಿಕೊಟ್ಟದನ್ನು ನೋಡುತ್ತೇವೆ. When the Comforter, when he is come, he will reprove the world of sin and of righteousness and of judgment. ಆತನು ಅಂದರೆ ಪರಿಶುದ್ಧಾತ್ಮನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರಿವನ್ನು ಹುಟ್ಟಿಸುವನು. See, my friends, ನೋಡಿ ನನ್ನ ಸ್ನೇಹಿತರೆ, many people think, oh yes, I know God. ಅನೇಕರು ನನಗೆ ದೇವರು ಗೊತ್ತು ಎಂಬುದಾಗಿ ಅನ್ನುತ್ತಾರೆ. I have my own God. ನನಗೆ ನನ್ನ ಸ್ವಂತ ದೇವರಿದ್ದಾರೆ. I want to tell you who is your own God. ನಿನ್ನ ಸ್ವಂತ ದೇವರು ಯಾರೆಂಬುದಾಗಿ ನಾನು ಹೇಳುತ್ತೇನೆ, ಗಮನಿಸು. Did you look in the mirror today? Did you look in your mirror ನೀನು today? ಕನ್ನಡಿಯಲ್ಲಿ ಇಂದು ನೋಡುವಾಗ Did you worship ನೀವು at the mirror today? ನೀನು ಅಲ್ಲಿ ಆರಾಧನೆ ಮಾಡುತ್ತೀಯ? In hotels you have big mirrors ನೋಡಿ, ಹೋಟೆಲ್ಗಳಲ್ಲಿ at the ಹೋದರೆ entrance, ಅಲ್ಲಿ ದೊಡ್ಡ ದೊಡ್ಡ ಅಲ್ಲಿ ಮಿರರ್ಗಳಿವೆ. and you can see people ಅಲ್ಲಿ ಜನರನ್ನು ನೀವು ನೋಡಬಹುದು. as they come. ಅವರಲ್ಲಿ ಬರುತ್ತಾರೆ, ತಮ್ಮ ಮುಖವನ್ನು ಸರಿ ಮಾಡಿಕೊಳ್ಳುತ್ತಾರೆ. They are worshiping. ಅವರು ತಮ್ಮನ್ನು ತಾವೇ ಅಲ್ಲಿ ಆರಾಧನೆ ಮಾಡುವ ಹಾಗಿದೆ. Yes. ಹೌದು. There is another God that you worship. ಆದರೆ ನೀವು ಆರಾಧನೆ ಮಾಡುವುದಕ್ಕೆ ಮತ್ತೊಬ್ಬ ದೇವರಿದ್ದಾನೆ. That is money. ಅದು ಹಣ. The Lord Jesus said, ಕರ್ತನಾದ ಸ್ವಾಮಿ ಅಂದನು, no man can serve two masters. ಯಾವ ಮನುಷ್ಯನು ಎರಡು ಯಜಮಾನರಿಗೆ ಸೇವೆ ಮಾಡಲಾರನು. Either he will love the one and despise the other. ಅವನು ಒಬ್ಬನನ್ನು ಪ್ರೀತಿಸಿ ಮತ್ತೊಬ್ಬನನ್ನು ದ್ವೇಷಿಸಬೇಕು. Do you see that? ಅದನ್ನು ನೋಡುತ್ತೀರಲ್ಲವೇ? So, ಆದ್ದರಿಂದ you know, I put my hand into my father's old coat was hanging there. ನನ್ನ ತಂದೆಯ ಬಹಳ ಹಳೆಯ ಒಂದು ಅಂಗಿ ಇತ್ತು. ಆ ಅಂಗಿಯ ಜೇಬಿನಲ್ಲಿ ನನ್ನ ಕೈ ಹಾಕುತ್ತಾ ಇದ್ದೆನು. And when I put my hand inside, I found a big coin. ನನ್ನ ಕೈಯನ್ನು ಅಲ್ಲಿ ಹಾಕಿದಾಗ ನನಗೆ ಒಂದು ದೊಡ್ಡ ನಾಣ್ಯವು ಸಿಕ್ಕಿತು. I was a boy of 10 or 12. ಆಗ ನಾನು 10 ಅಥವಾ 12 ವಯಸ್ಸಿರುವ ಸಣ್ಣ ಬಾಲಕನಾಗಿದ್ದೆನು. And that coin could get me 8 Cadbury's chocolates. ಆ ಸಮಯದಲ್ಲಿ ಆ ಒಂದು ಸಣ್ಣ ನಾಣ್ಯವು ನನಗೆ 8 ಕ್ಯಾಡ್ಬರೀಸ್ ಚಾಕೊಲೇಟ್ಗಳನ್ನು ಕೊಡುವುದಾಗಿತ್ತು. So when I was eating my Cadbury's, ನಾನು ಕ್ಯಾಡ್ಬರೀಸ್ ಚಾಕ್ಲೇಟನ್ನು ತಿನ್ನುವಾಗ my mother asked me, how did you get them? ನನ್ನ ತಾಯಿ ಕೇಳಿದ್ರು, ನಿನಗೆ ಎಲ್ಲಿಂದ ಸಿಕ್ತು ಇದು ಎಂಬುದಾಗಿ. I have a big factory here. ನನಗೆ ಇಲ್ಲಿ ಒಂದು ದೊಡ್ಡ ಕಾರ್ಖಾನೆ ಇದೆ ತಲೆಯಲ್ಲಿ. A computer that produced many lies. ಅಲ್ಲಿ ಒಂದು ಕಂಪ್ಯೂಟರ್ ಅದೇ, ಅದು ಅನೇಕ ಜೀವಗಳನ್ನು ಉತ್ಪತ್ತಿ ಮಾಡುವುದು. ಅಂದ್ರೆ ಸುಳ್ಳನ್ನು ಉತ್ಪಾದಿಸುವಂತ ಮೆದುಳು. ಕಂಪ್ಯೂಟರ್ ಇಟ್ ಡಸಂಟ್ ನೀಡ್ ಎನಿ ನ್ಯೂ ಬ್ಯಾಟರೀಸ್. ಇದಕ್ಕೆ ಯಾವ ವಿಧವಾದಂತ ಬ್ಯಾಟರಿ ಬದಲಾಯಿಸುವುದು ಬೇಕಾಗಿರೋದಿಲ್ಲ. ಯು ಡೋಂಟ್ ನೀಡ್ ಎಲೆಕ್ಟ್ರಿಸಿಟಿ ಇವನ್. ಇದಕ್ಕೆ ಯಾವ ವಿಧವಾದ ವಿದ್ಯುತ್ ಶಕ್ತಿಯ ಸರಬರಾಜು ಬೇಕಾಗಿಲ್ಲ. I told a lie to my mother. ನಾನು ನನ್ನ ತಾಯಿಗೆ ಒಂದು ಸುಳ್ಳನ್ನು ಹೇಳಿಬಿಟ್ಟೆ. I was playing hockey, I found the money. ನಾನು ಹಾಕಿ ಆಡುತ್ತಾ ಇದ್ದಾಗ ಅಲ್ಲಿ ಮೈದಾನದಲ್ಲಿ ಹಣ ಸಿಕ್ಕಿತು. Lie. ಸುಳ್ಳು. That lie was in my heart for many years. ಆ ಸುಳ್ಳು ನನ್ನ ಮನಸ್ಸಿನಲ್ಲಿ ಅನೇಕ ವರ್ಷಗಳವರೆಗೂ ಇದ್ದಿತು. But the Lord Jesus showed me that lie. ಆದರೆ ಕರ್ತನಾದ ಯೇಸುಸ್ವಾಮಿ ಈ ಒಂದು ಸುಳ್ಳನ್ನು ನನಗೆ ತೋರಿಸಿಕೊಟ್ಟನು. So I told my mother. ಆದ್ರಿಂದ ನನ್ನ ತಾಯಿಗೆ ಹೇಳಿದೆನು, See, I spoke lies to you. ನೋಡಮ್ಮ, ನಿನಗೆ ನಾನು ಸುಳ್ಳನ್ನು ಹೇಳಿದ್ದೇನೆ. You know, friends, ಸ್ನೇಹಿತರೆ, when the Holy Spirit is come, ಪರಿಶುದ್ಧಾತ್ಮನು ಬಂದಾಗ he will reprove the world of sin. ಆತನು ಪಾಪದ ವಿಷಯವಾಗಿ ಜನರಿಗೆ ಅರಿವು ತಿಳುವಳಿಕೆಯನ್ನು ಕೊಡುವನು. The sins which you have hidden carefully, secretly,
ಪಾಪವನ್ನು ನೀವು ಬಹಳ ಭದ್ರವಾಗಿ ರಹಸ್ಯವಾಗಿ ಮುಚ್ಚಿರುವಾಗ they will come out. They cannot be hidden anymore. ಅವು ತಾನಾಗಿಯೇ ಹೊರಗೆ ಬರುತ್ತವೆ, ಅವು ರಹಸ್ಯವಾಗಿರಲು ಸಾಧ್ಯವಾಗುವುದಿಲ್ಲ. The Lord Jesus said, ಕರ್ತನಾದ ಯೇಸು ಸ್ವಾಮಿ ಹೇಳಿದ್ದೇನೆಂದರೆ, this is the condemnation. ಇದೇ ಆ ಒಂದು ದಂಡನೆ. Light has come into the world, ಲೋಕಕ್ಕೆ ಆ ಬೆಳಕು ಬಂದಿದ್ದಾಗಲೂ but men love darkness more than light. ಜನರು ಬೆಳಕಿಗಿಂತಲೂ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸುವವರಾಗಿದ್ದರು. Shall we switch off all the lights now? ಇಲ್ಲಿರುವಂತಹ ಎಲ್ಲ ದೀಪಗಳನ್ನು ದಯಮಾಡಿ ಆರಿಸಿ. It will be pitch dark. ಹಾಗೆ ಮಾಡುವುದಾದರೆ ಇದು ಬಹಳ ಕತ್ತಲೆಯಾಗಿರುತ್ತದೆ. But Jesus said, men love darkness more than light. ಮನುಷ್ಯರು ಬೆಳಕಿಗಿಂತಲೂ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸುತ್ತಾರೆ ಎಂದು Because their deeds are evil. ಯೇಸು ಸ್ವಾಮಿ ಹೇಳಿದ್ದಾನೆ. ಕಾರಣವೇನೆಂದರೆ ಅವರ ಕ್ರಿಯೆಗಳು ದುಷ್ಕ್ರಿಯೆಗಳಾಗಿರುವುದರಿಂದ. Either will they come to the light, ಅವರು ಬೆಳಕಿಗೆ ಬರುವುದಿಲ್ಲ, lest their deeds be reproved. ಯಾಕೆಂದರೆ ಅವರಲ್ಲಿರುವಂತಹ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ. Do you see this? ನೀವು ಇದನ್ನು ನೋಡುತ್ತಾ ಇದ್ದೀರಾ? Now everybody is saying tsunami has come. ಎಲ್ಲರೂ ಸುನಾಮಿ ವೇವ್ ಬಂದಿದೆ ಎಂಬುದಾಗಿ ಅನ್ನುತ್ತಾರೆ. And how to distribute all the relief that is being sent from other countries. ಬೇರೆ ಸ್ಥಳದಲ್ಲಿ ಆ ಕಡೆಯಿಂದ ಬರುತ್ತಿರುವಂತಹ ರಿಲೀಫ್ ಫಂಡ್ ಅನ್ನು ಯಾವ ರೀತಿಯಲ್ಲಿ ಹಂಚಿಕೊಡುವುದೆಂಬುದಾಗಿ ಆಲೋಚನೆ ಮಾಡುತ್ತಾ ಇದ್ದಾರೆ. Very big problem. ಇದು ಒಂದು ದೊಡ್ಡ ತಲೆ ಕೆಡಿಸುವಂತಹ ಸಂಗತಿಯಾಗಿದೆ. Because much of that money goes into the pockets of our thieves. ಯಾಕೆಂದರೆ ನಮ್ಮ ಕಳ್ಳರ ಮುಖಾಂತರವಾಗಿ ಸುನಾಮಿಗೆ ಕಳಿಸ್ತಿರುವ ಹಣವೆಲ್ಲ ಜೇಬಿನಲ್ಲಿ ಹೋಗುತ್ತಾ ಇದೆ. How sad. ಎಂಥ ದುಃಖವಾದ ಸಂಗತಿ. Some years ago, ಅನೇಕ ವರ್ಷಗಳ ಹಿಂದೆ there was a great flood ಒಂದು ದೊಡ್ಡ and a great cyclone which destroyed many villages in one state. ಒಂದು ರಾಜ್ಯದಲ್ಲಿ ನೋಡುವಾಗ ಒಂದು ದೊಡ್ಡ ಚಂಡಮಾರುತದ ಮುಖಾಂತರವಾಗಿ ನೀರು ಬಂದು ಆ ಹಳ್ಳಿ ನಾಶವಾಯಿತು. And the government appointed one man in the collector's office to distribute the relief. ಆ ಪರಿಹಾರ ನಿಧಿ ಬಂದಾಗ ಅದನ್ನು ಜನರಿಗೆ ಕೊಡುವುದಕ್ಕಾಗಿ ಸರ್ಕಾರವು ಒಬ್ಬ ವ್ಯಕ್ತಿಯನ್ನು ಅಲ್ಲಿ ನೇಮಿಸಿತು. And this man was a communist before. ಈ ಒಬ್ಬ ಮನುಷ್ಯ ಅದಕ್ಕಿಂತಲೂ ಮುಂಚೆ ಕಮ್ಯುನಿಸ್ಟ್ ಪಕ್ಷಕ್ಕೆ A ಸೇರಿದವನಾಗಿದ್ದ. man who wanted to burn railway stations. ಅವನು ಒಂದು ಕಾಲದಲ್ಲಿ ರೈಲ್ವೆ ಠಾಣೆಗಳನ್ನು ಸುಡಬೇಕೆಂಬುದಾಗಿ ಇಷ್ಟಪಟ್ಟ ವ್ಯಕ್ತಿ. An evil man. ಬಹಳ ದುಷ್ಟನಾಗಿದ್ದ. But the Lord Jesus touched him. ಆದರೆ ಕರ್ತನಾದ ಯೇಸು ಸ್ವಾಮಿ ಇವನನ್ನು ಮುಟ್ಟಿದನು. And he became a great blessing in his office. ಇವನು ತನ್ನ ಕಾರ್ಯಾಲಯದಲ್ಲಿ ಎಲ್ಲರಿಗೂ ಒಳ್ಳೆಯ ಆಶೀರ್ವಾದವುಳ್ಳ ವ್ಯಕ್ತಿಯಾಗಿದ್ದನು. And the collector's personal assistant said to me, ಆ ಕಲೆಕ್ಟರ್ ರವರ ಮುಖ್ಯ ಅವರ ಅಸಿಸ್ಟೆಂಟ್ ಹೀಗೆ ಅಂದರು, there is only one man in this collectorate who is an honest, sincere worker. ಈ ಕಲೆಕ್ಟರ್ ಆಫೀಸಿನಲ್ಲಿ ನೋಡುವಾಗ ಒಬ್ಬನೇ ವ್ಯಕ್ತಿ ಇದ್ದಾನೆ, ಇವನು ಯಥಾರ್ಥವುಳ್ಳವನು, ಸತ್ಯವುಳ್ಳವನು, ನಂಬಿಗಸ್ತನೂ ಆಗಿದ್ದಾನೆ. Who is this? ಇದು ಯಾರು? This man. ಈ ವ್ಯಕ್ತಿ ಅಂದರು. He was converted. ಅವನು ಮಾನಸಾಂತರ ಹೊಂದಿದ ವ್ಯಕ್ತಿ. He became a new man. ಅವನು ಒಂದು ನೂತನ ಸೃಷ್ಟಿಯಾದನು. My dear people, ನನ್ನ ಪ್ರಿಯ ಜನರೇ, I don't see any hope. ನನಗೆ You may say there is a lot of money pouring in from America into Bangalore. ಬೆಂಗಳೂರಿಗೆ ಎಷ್ಟೋ ಹಣವು ಬೆಂಗಳೂರಿಗೆ ಈಗ ಸುರಿಯಲ್ಪಡುತ್ತಾ ಇದೆ ಅಮೆರಿಕದಿಂದ. Dollars are coming. ಡಾಲರ್ಗಳು ಬರುತ್ತಾ ಇವೆ. We are getting big salaries. ನಮಗೆ ದೊಡ್ಡ ದೊಡ್ಡ ಸ್ಯಾಲರಿ ಸಂಬಳ ಸಿಗ್ತದೆ. That money will make your families to burn and to burn in hellfire. ಆ ಹೆಚ್ಚಾಗಿ ಬರುವಂತಹ ಹಣವು ಕುಟುಂಬಗಳನ್ನು ಹಾಳು ಮಾಡುತ್ತವೆ ನರಕದ ಅಗ್ನಿಯ ಮುಖಾಂತರವಾಗಿ.
Money has not made any man happy. ಹಣವು ಯಾವ ಮನುಷ್ಯನನ್ನು ಸಂತೋಷವುಳ್ಳ ವ್ಯಕ್ತಿಯನ್ನಾಗಿ ಇದುವರೆಗೂ ಮಾಡಿಲ್ಲ. I have found the more money a man gets, ಎಷ್ಟು ಹಣವನ್ನು ನಾನು ತೆಗೆದುಕೊಳ್ಳುತ್ತೇನೋ the more greedy he gets. ಅಷ್ಟು ಆತುರವು ದುರಾಶೆಯು ಉಂಟಾಗುತ್ತದೆ. I saw my grandfather as a boy. ನಾನು ಸಣ್ಣ ಹುಡುಗನಾಗಿದ್ದಾಗ ನನ್ನ ಅಜ್ಜನನ್ನು ನೋಡಿದೆನು. Very small boy. ನಾನು ಬಹಳ ಸಣ್ಣ ಹುಡುಗನಾಗಿದ್ದೆನು. My grandfather's family had a lot of money. ನನ್ನ ಅಜ್ಜನ lot of property. ನನ್ನ ಅಜ್ಜನ ಕುಟುಂಬದಲ್ಲಿ ಹೆಚ್ಚಾಗಿ ಹಣವಿತ್ತು, ಹೆಚ್ಚಾಗಿ ಆಸ್ತಿ ಪಾಸ್ತಿಗಳಿದ್ದವು. But he became a seeker after God. ಆದರೆ ನಾವು ದೇವರನ್ನು ಹುಡುಕುವಂತಹ ವ್ಯಕ್ತಿಗಳಾದೆವು. He was studying the Vedas. ಅವರು ವೇದಗಳನ್ನು ಓದುತ್ತಾ ಇದ್ದರು, ಅಭ್ಯಾಸ ಮಾಡುತ್ತಾ He ಇದ್ದರು. knew Sanskrit. ಅವರಿಗೆ ಸಂಸ್ಕೃತ ಭಾಷೆಯು ಗೊತ್ತಿತ್ತು. And the Lord Jesus touched him. ಕರ್ತನಾದ ಯೇಸು ಸ್ವಾಮಿ ಅವರನ್ನು ಮುಟ್ಟಿದನು. And he became one who began to serve the poor. ಆಗ ಅವರು ಬಡವರಿಗಾಗಿ ಸಹಾಯ ಮಾಡುವಂತ ವ್ಯಕ್ತಿಯಾಗಿ ಪರಿವರ್ತನೆಗೊಂಡರು. He did not care for his property. ಅವರು ತಮ್ಮ ಆಸ್ತಿ ಪಾಸ್ತಿಯ ವಿಷಯವಾಗಿ ಚಿಂತಾಭಾರವನ್ನು ವಹಿಸಲಿಲ್ಲ. Then my father, ಆಗ ನನ್ನ ತಂದೆ, the Lord Jesus met my father. ಕರ್ತನಾದ ಯೇಸು ಸ್ವಾಮಿ ನನ್ನ ತಂದೆಯನ್ನು ಸಂಧಿಸಿದನು. My father became a man who would walk with God. ನನ್ನ ತಂದೆಯು ದೇವರ ಒಟ್ಟಿಗೆ ನಡೆಯುವಂತ ಒಬ್ಬ ದೇವ ಮನುಷ್ಯನಾಗಿದ್ದನು. So when I was growing up in our family, ನಾನು ನನ್ನ ಕುಟುಂಬದಲ್ಲಿ ಬೆಳೆಯುತ್ತಾ ಬರುವಾಗ I saw all the works of this Bible. ಈ ಸತ್ಯವೇದದಲ್ಲಿ ಏನೇನು ಬರೆಯಲ್ಪಟ್ಟದೆ ಅದು ಕಾರ್ಯಗತವಾಗಿ ಮನೆಯಲ್ಲಿ ನೋಡಿದೆನು. I saw the living Savior the same today as when he walked on earth. ಈ ಲೋಕದಲ್ಲಿ ನಡೆಯುತ್ತಾ ಇದ್ದ ದಿವಸಗಳಲ್ಲಿ ರಕ್ಷಕನು ಹೇಗಿದ್ದನೋ ಹಾಗೆ ನಮ್ಮ ಮನೆಯಲ್ಲಿರುವುದನ್ನು ನಾನು ಕಂಡೆನು. What a beautiful Savior. ಎಂಥ ಒಂದು ಅತಿಶಯವಾದ ರಕ್ಷಕನು. But ಆದರೆ first he wants you to have a new heart. ಪ್ರಥಮವಾಗಿ ನೀನು ಒಂದು ಹೊಸ ಮನಸ್ಸನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಎದುರು ನೋಡುತ್ತಾನೆ. So he told his disciples, ಆದ್ದರಿಂದ ಆತನು ತನ್ನ ಶಿಷ್ಯರಿಗೆ ಅಂದನು, I am going away, ನಾನು ಇಲ್ಲಿಂದ ಹೋಗುತ್ತೇನೆ, but I will give you a comforter. ಆದರೂ ನಾನು ನಿಮಗೆ ಒಬ್ಬ ಸಹಾಯಕನನ್ನು ಕಳಿಸಿಕೊಡುತ್ತೇನೆ, even the Spirit of truth. ಸತ್ಯದ ಆತ್ಮನನ್ನು ಕಳಿಸಿಕೊಡುತ್ತೇನೆ. He will guide you into all truth. ಆತನು ನಿಮ್ಮನ್ನು ಸಕಲ ಸತ್ಯದಲ್ಲಿ ನಡೆಸುವನು. He will lead you into all truth. ಆತನು ನಿಮ್ಮನ್ನು ಸಕಲ ಸತ್ಯದಲ್ಲಿ ನಡೆಸುವನು. My dear friend, ನನ್ನ ಪ್ರಿಯ ಸ್ನೇಹಿತರೆ, no more lies, ಇನ್ನು ಮೇಲೆ ಸುಳ್ಳಿಲ್ಲ, no more deceit or a deceitful ಇನ್ನು ಮೇಲೆ balance. ವಂಚನೆ ಎಂಬುದು ಇಲ್ಲ. ಒಂದು ಸಮತೂಕವಾದ ಜೀವಿತವು ನಮ್ಮಲ್ಲಿ ಕಾಣಲ್ಪಡಬೇಕು. And then what else did the Lord Jesus say? ಕರ್ತನಾದ ಸ್ವಾಮಿ ಇಲ್ಲಿ ಹೇಳುವುದೇನು? He will reprove the world of sin, ಆತನು ಲೋಕಕ್ಕೆ ಪಾಪದ ಅರಿವನ್ನು ಹುಟ್ಟಿಸುವನು, of righteousness, ನೀತಿಯನ್ನು ತಿಳಿಸುವನು, of judgment. ಮತ್ತು ದೇವರ ನ್ಯಾಯ ತೀರ್ಪನ್ನು ತಿಳಿಸುವನು. After death, ಮರಣದ ತರುವಾಯ, then the judgment, says the Bible. ಮರಣದ ನಂತರ ನ್ಯಾಯ ತೀರ್ಪು ಎಂಬುದಾಗಿ ಸತ್ಯವೇದವು ಅನ್ನುತ್ತದೆ. See, only last week I was preaching in England. ಕಳೆದ ವಾರದಲ್ಲಿ ನಾನು ಇಂಗ್ಲೆಂಡ್ ದೇಶದಲ್ಲಿ ಪ್ರಸಂಗ ಮಾಡುತ್ತಾ ಇದ್ದೇನು. And all over Europe there is a big shock. ಯುರೋಪಿನಲ್ಲಿ ಎಲ್ಲಾ ಕಡೆಗಳಲ್ಲಿಯೂ ಒಂದು ದೊಡ್ಡ ದಿಗ್ಭ್ರಮೆಯುಂಟಾಯಿತು. Because ಯಾಕಂದರೆ in order to escape the cold winter in England, in Sweden, in Germany, ಇಂಗ್ಲೆಂಡ್ ದೇಶದಲ್ಲಿ, ಸ್ವೀಡನ್ ದೇಶದಲ್ಲಿ, ಜರ್ಮನಿ ದೇಶದಲ್ಲಿ ಇರುವಂತಹ ಚಳಿಯ ವಾತಾವರಣವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ many people have went to Thailand. ಅನೇಕರು ಥೈಲ್ಯಾಂಡ್ ದೇಶಕ್ಕೆ ಹೋದರು. Thailand seems to be also a place of much prostitution. ಥೈಲ್ಯಾಂಡ್ ದೇಶ ನೋಡುವಾಗ ಅಲ್ಲಿ ಹೆಚ್ಚಾಗಿ ಸೂಳೆಗಾರಿಕೆಯಿಂದ ತುಂಬಲ್ಪಟ್ಟಂತ ಒಂದು ದೇಶ. I do not know about
Bangalore today. ಬೆಂಗಳೂರು ಪಟ್ಟಣ ಇಂದು ಏನಾಗಿದೆ ನನಗೆ ಗೊತ್ತಿಲ್ಲ. But as a boy, ಆದರೆ ಹುಡುಗನಾಗಿ I stayed in Bangalore for some time. ನಾನು ಹುಡುಗನಾಗಿದ್ದಾಗ ಬೆಂಗಳೂರಲ್ಲಿ ಸ್ವಲ್ಪ ದಿನ ವಾಸ ಮಾಡುತ್ತಾ ಇದ್ದೆನು. I know one of my young school friends. ನನ್ನ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದಂಥ ಒಬ್ಬ ಸ್ನೇಹಿತನು ನನಗೆ ಗೊತ್ತು. He became a very big army officer. ಅವನು ಒಬ್ಬ ಸೇನೆಯ ಅಧಿಕಾರಿಯಾಗಿ ಎದ್ದನು. But he said to me, ಆದರೆ ಅವನು ನನ್ನ ಬಳಿ ಹೇಳಿದ that when he came to Bangalore, ಬೆಂಗಳೂರಿಗೆ ಬಂದಾಗ that was the time when he began to go down into adultery. ಅವನು ವ್ಯಭಿಚಾರದಲ್ಲಿ ಇಳಿಯುವುದಕ್ಕೆ ಆರಂಭ ಮಾಡಿಬಿಟ್ಟನು. Oh my dear people, ಓ ನನ್ನ ಪ್ರಿಯ ಜನವೇ, when he is come, when the Holy Spirit touches you, he will convict you of sin. ಪರಿಶುದ್ಧಾತ್ಮನು ನಿನ್ನನ್ನು ಸಂಧಿಸುವಾಗ ಪಾಪದ ಅರಿವನ್ನು ಉಂಟು ಮಾಡುವನು. He will show you Jesus. ಪರಿಶುದ್ಧಾತ್ಮನು ನಿನಗೆ ಯೇಸುವನ್ನು ತೋರಿಸುವನು. Now I ask people in India, ಭಾರತದಲ್ಲಿರುವ ಜನರ ಬಳಿ ಹೀಗೆ ಕೇಳುತ್ತೇನೆ, or anywhere in the world, ನಾವು ಈಗಲೇ ಲೋಕದಲ್ಲಿದ್ದೇವೆ, why is it you don't want the Lord Jesus? ಯಾಕೆ ಕರ್ತನಾದ ಯೇಸು ಸ್ವಾಮಿಯನ್ನು ಹಿಂಬಾಲಿಸಬಾರದು? Has he done any evil to anybody? ಆತನು ಯಾರಿಗಾದರೂ ಏನಾದರೂ ಕೆಟ್ಟದನ್ನು He ಮಾಡಿದ್ದಾನೆ? only gives you a new heart. ಯೇಸು ಸ್ವಾಮಿ ನಿಮಗೆ ನೂತನ ಮನಸ್ಸನ್ನು He gives ಅನುಗ್ರಹಿಸುತ್ತಾನೆ. you his peace. ಆತನು ತನ್ನ ಶಾಂತಿಯನ್ನು He ಅನುಗ್ರಹಿಸುತ್ತಾನೆ. gives you his love. ಆತನು ತನ್ನ ಜೀವನ ನಿಮಗೆ ಕೊಡುತ್ತಾನೆ. Oh, how are you going to live without love? ಮತ್ತೆ ಪ್ರೀತಿ ಇಲ್ಲದೆ ಹೇಗೆ ಜೀವಿಸಲು ಸಾಧ್ಯ? You need the love in your family. ನಿಮ್ಮ ಕುಟುಂಬಕ್ಕೆ ಪ್ರೀತಿ ಬೇಕು. You need peace in the family. ಕುಟುಂಬದಲ್ಲಿ ಶಾಂತಿ ಬೇಕು. Without peace you won't have health in the ಸಮಾಧಾನವಿಲ್ಲದೆ family. ಕುಟುಂಬದಲ್ಲಿ ಆರೋಗ್ಯವಿರುವುದಿಲ್ಲ. You see, my dear friends, ನೋಡಿ ನನ್ನ ಪ್ರಿಯ ಸ್ನೇಹಿತರೆ, when you look at Jesus, ನೀವು ಯೇಸುವನ್ನು ನೋಡುವಾಗ then you see righteousness. ಅಲ್ಲಿ ನೀವು ನೀತಿಯನ್ನು ನೋಡುತ್ತೀರಿ. The Holy Spirit will show you Jesus. ಪರಿಶುದ್ಧಾತ್ಮನು ನಿಮಗೆ ಯೇಸುವನ್ನು ತೋರಿಸುತ್ತಾನೆ. Sometimes we see people ಕೆಲ ಸಮಯಗಳಲ್ಲಿ ಜನರನ್ನು ಹೀಗೆ who ನೋಡುತ್ತೇವೆ, say Holy Spirit, Holy Spirit, and they begin to shout. ಪರಿಶುದ್ಧಾತ್ಮನು ಪರಿಶುದ್ಧಾತ್ಮನೆಂಬುದಾಗಿ ಹೇಳಿ ಅವರು ಕೂಗುವವರಾಗಿರುತ್ತಾರೆ. But ಆದರೆ they don't even speak the truth. ಅವರು ಸತ್ಯವನ್ನು ಮಾತಾಡುವುದಿಲ್ಲ. No, that's not the Holy Spirit. ಹಾಗೆಂದರೆ ಅದು ಪರಿಶುದ್ಧಾತ್ಮನ ಕ್ರಿಯೆ ಅಲ್ಲ. The Holy Spirit is the Spirit of truth. ಪರಿಶುದ್ಧಾತ್ಮನ ಅಂದರೆ 36 and 37. Second chapter. ಎರಡನೇ ಅಧ್ಯಾಯ 36-37 ನಾವು Therefore let all the house of Israel know assuredly that God has made that same Jesus whom you crucified both Lord and Christ. ಆದದರಿಂದ ನೀವು ಶಿಲುಬೆಗೆ ಹಾಕಿಸಿದ ಯೇಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು. Now when they heard this, ಇದನ್ನು ಅವರು ಕೇಳಿ they were pricked in their heart ಹೃದಯದಲ್ಲಿ ಅಲುಗು ನೆಟ್ಟಂತಾಗಿ and said unto Peter and the rest of the apostles, ಪೇತ್ರನನ್ನು ಉಳಿದ ಅಪೊಸ್ತಲನು ಹೀಗೆ ಅಂದರು, Men and brethren, what shall we do? ಸಹೋದರರೇ ನಾವೇನು ಮಾಡಬೇಕು? Look at that. ಅದನ್ನು ನೋಡಿ. When Peter preached on the day of Pentecost, ಪಂಚಾಶತಮದ ದಿನದಂದು ಪೇತ್ರನು ಪ್ರಸಂಗ ಮಾಡಿದಾಗ that was the first visitation of the Holy Spirit. ಪರಿಶುದ್ಧಾತ್ಮನು ಪ್ರಪ್ರಥಮವಾಗಿ ಜನರನ್ನು ಸಂಧಿಸಿದಂತ ಒಂದು ಘಟನೆ. They were pricked in their heart. ಅವರು ತಮ್ಮ ಹೃದಯದಲ್ಲಿ ಚುಚ್ಚಲ್ಪಟ್ಟರು. In other words, they were cut in their heart. ಇನ್ನೊಂದು ರೀತಿಯಲ್ಲಿ ಅನ್ನುವುದಾದರೆ ಅವರು ತಮ್ಮ ಮನಸ್ಸಿನಲ್ಲಿ ಕೊಯ್ಯಲ್ಪಟ್ಟರು. What does God want to do? ದೇವರು ಏನು ಮಾಡೋದಕ್ಕೆ ಇಷ್ಟಪಡುತ್ತಾನೆ? He wants to awaken your conscience. ಆತನು ನಿಮ್ಮ ಮನಸ್ಸಾಕ್ಷಿಯನ್ನು ಎಬ್ಬಿಸುವವನಾಗಿರುತ್ತಾನೆ. And then you see your true condition. ತರುವಾಯ ನೀವು ನಿಮ್ಮ ನಿಜವಾದ ಪರಿಸ್ಥಿತಿಯನ್ನು ತಿಳಿದುಕೊಳ್ಳುತ್ತೀರಿ. So when this multitude which was mocking in the beginning, ಆ ಪ್ರಾರಂಭದಲ್ಲಿ ಕೂಡಿ ಬಂದಂತ ಜನರು ಅಲ್ಲಿ ಹಾಸ್ಯ ಮಾಡುತ್ತಾ ಇದ್ದಾಗ, when Peter told them, ಪೇತ್ರನ ಅವರಿಗೆ ಹೀಗೆ ಹೇಳಿದಾಗ, You crucified him with your wicked hand. ನೀವೇ ನಿಮ್ಮ ದುಷ್ಟ ಕೈಗಳ ಮುಖಾಂತರವಾಗಿ ಆತನನ್ನು ಶಿಲುಬೆಗೆ ಹಾಕಿದ್ದೀರಿ. But God raised him from the dead. ಆತನೇ
ದೇವರು ಸತ್ತವರೊಳಗಿಂದ ಆತನನ್ನು ಎಬ್ಬಿಸಿದ್ದಾನೆ. Then they were cut in their hearts. ಹೀಗೆ ಹೇಳುವಾಗ ಅವರ ಮನಸ್ಸಿನಲ್ಲಿ ಕುಯ್ಯುವ ಹಾಗಿತ್ತು. What did they say? ಅವರು ಹೇಳಿದ್ದೇನು? Oh, what must we do? ನಾವೇನು ಮಾಡಬೇಕು? How shall we escape from this untoward generation? ಈ ಒಂದು ವಕ್ರ ಬುದ್ಧಿಯುಳ್ಳ ಮೂರ್ಖ ಸಂತಾನದಿಂದ ಹೇಗೆ ತಾನೇ ತಪ್ಪಿಸಿಕೊಳ್ಳುವುದು? What shall we do? ನಾವೇನು ಮಾಡುವುದು? My dear friend, ನನ್ನ ಪ್ರಿಯ ಸ್ನೇಹಿತರೆ, if there is an earthquake of 9 point something Richter scale here in Bangalore, ಬೆಂಗಳೂರಿಗೆ ಒಂದು ಘೋರವಾದಂತ ಭೂಕಂಪ ಉಂಟಾಗುವುದಾದರೆ, most of Bangalore, your factories, practically everything will be flattened. ಇಲ್ಲಿರುವ ಎಲ್ಲಾ ಕಾರ್ಖಾನೆಗಳು ಸಹ ಹಾಗೆಯೇ ಅವು ನೆಲಸಮವಾಗಿ ಬಿಡುತ್ತವೆ. Then people will run. ಆಗ ಜನರು ಇಲ್ಲಿ ಅಲ್ಲಿ ಓಡುತ್ತಾ ಇರುತ್ತಾರೆ. But where to run? ಎಲ್ಲಿಗೆ ಓಡುವುದು? Where will they run? ಎಲ್ಲಿಗೆ ತಾನೇ ಓಡುವುದು? Tons of concrete will fall on them. ಟನ್ ಗಟ್ಟಲೆ ಕಾಂಕ್ರೀಟ್ಗಳು ಮೇಲೆ ಬೀಳುತ್ತಾ ಇರುತ್ತವೆ. What must we do? ನಾವೇನು ಮಾಡುವುದು ಭೂಕಂಪವಾಗುವಾಗ? Listen, you're not running from an earthquake. ನೀವು ಒಂದು ಭೂಕಂಪದಿಂದ ತಪ್ಪಿಸಿ ಓಡುತ್ತಾ ಇಲ್ಲ. You're running from the living God. ನೀವು ಜೀವಿಸುವ ದೇವರನ್ನು ಬಿಟ್ಟು ಓಡುತ್ತಾ ಇದ್ದೀರಿ. And what does the Bible say? ಸತ್ಯವೇದ ಹೇಳುವುದೇನು? How shall we escape if we neglect so great salvation? ಇಂತಹ ಮಹಾ ರಕ್ಷಣೆಯನ್ನು ನಾವು ತಪ್ಪಿಸಿಕೊಳ್ಳುವುದಾದರೆ ಬರಲಿರುವ ದೇವದಂಡನೆಯಿಂದ ತಪ್ಪಿಸಿಕೊಳ್ಳುವುದು ಹೇಗೆ? Where can we run? ಎಲ್ಲಿಗೆ ನಾವು ಓಡಬಹುದು? How shall we escape? ಹೇಗೆ ನಾವು ತಪ್ಪಿಸಿಕೊಳ್ಳುವುದು? Where will my family run? ಎಲ್ಲಿ ನನ್ನ ಕುಟುಂಬ ಹೋಗಿ ಔತುಕೊಳ್ಳಲು ಸಾಧ್ಯ? Listen, ಆಲೋಚನೆ ಮಾಡಿ. no power, ಯಾವ ಶಕ್ತಿಯಾಗಲಿ, no idol, ಯಾವ ಮತವಾಗಲಿ, no guru, ಯಾವ ಗುರುವಾಗಲಿ, no leader ಯಾವ ಸಾಮರ್ಥ್ಯವುಳ್ಳ can ವ್ಯಕ್ತಿಯಾಗಲಿ save you from the judgment to come. ಲೋಕಕ್ಕೆ ಬರಲಿರುವಂತಹ ಮಹಾ ನ್ಯಾಯ ತೀರ್ಪಿನಿಂದ ತಪ್ಪಿಸಲು ಸಾಧ್ಯವಿಲ್ಲ. The Lord Jesus loves you. ಆದರೂ ಕರ್ತನಾದ ಯೇಸು ಸ್ವಾಮಿ ನಿನ್ನನ್ನು ಪ್ರೀತಿಸುತ್ತಾ ಇದ್ದಾನೆ. Therefore, ಆದ್ದರಿಂದ He opens your heart. ಆತನು ನಿನ್ನ ಹೃದಯವನ್ನು ತೆರೆಯುತ್ತಾನೆ. When Paul went to Europe, ಪೌಲನು ಯುರೋಪಿಗೆ ಹೋದಾಗ, ignorant people in India think, ಭಾರತದಲ್ಲಿರುವ ಅಜ್ಞಾನಿಗಳು ಹೀಗೆ ಅಂದುಕೊಳ್ಳುತ್ತಾರೆ, oh, this is European religion, this is American religion. ಇದು ಒಂದು ಅಮೆರಿಕಾದ ಐರೋಪ್ಯ ದೇಶದ ಒಂದು ಪಾರಂಪರಿಕ ಅನ್ನುತ್ತಾರೆ. No, ಇಲ್ಲ. Paul went from Asia to Europe. ಪೌಲನು ಆಸಿಯಾ ಸೀಮೆಯಿಂದ ಐರೋಪ್ಯ ದೇಶಕ್ಕೆ ಹೋದನು. And they did not know about Jesus. ಅಲ್ಲಿರುವವರಿಗೆ ಯೇಸು ಯಾರೆಂಬುದಾಗಿ ತಿಳಿದಿರಲಿಲ್ಲ. And when he declared Jesus, ಆಗ ಅಲ್ಲಿ ಆ ಜನರಿಗೆ ಯೇಸುವನ್ನು ಹೇಳಿದಾಗ, the first person, a business woman, God opened her heart. ಲುದ್ಯಳು ಎಂಬುದಾಗಿ ಅನ್ನಿಸಿಕೊಳ್ಳುವ ಒಂದು ಧೂಮ್ರ ವರ್ಣ ವಸ್ತ್ರವನ್ನು ಮಾಡುತ್ತಾ ಇರುವವಳ ಹೃದಯವನ್ನು ಪೌಲನ ಮಾತಿಗೆ ದೇವರು ತೆರೆದನು. God will open your heart. ಅದೇ ರೀತಿಯಲ್ಲಿ ದೇವರು ನಿನ್ನ ಹೃದಯವನ್ನು ತೆರೆಯುತ್ತಾನೆ. He will reprove you of sin. ಆತನು ನಿನ್ನ ಪಾಪದ ಅರಿವನ್ನು ನಿನಗೆ ಉಂಟು ಮಾಡುತ್ತಾನೆ. And you will hate your sin. ಮತ್ತು ನಿನ್ನ ಪಾಪವನ್ನು ಆತನು ದ್ವೇಷಿಸುವವನಾಗಿದ್ದಾನೆ. You will cry, Lord, I want your love. ಕರ್ತನೇ, ನಿನ್ನ ಪ್ರೀತಿ ನನಗೆ ಬೇಕೆಂಬುದಾಗಿ ಅನ್ನುತ್ತಿ. I want your salvation. ನನಗೆ ನಿನ್ನ ರಕ್ಷಣೆಯು ಅಗತ್ಯ. That is what I did. ಅದನ್ನೇ ನಾನು ಮಾಡಿದೆ. I was running away from the Lord Jesus. ನಾನು ಕರ್ತನಾದ ಯೇಸು ಸ್ವಾಮಿಯಿಂದ ಓಡುತ್ತಾ ಇದ್ದೆನು ದೂರಕ್ಕೆ. I thought Jesus will take away my joy. ಯೇಸು ಸ್ವಾಮಿ ನನಗಿರುವ ಆನಂದವನ್ನು ತೆಗೆದು ಬಿಡುತ್ತಾನೆ ಅಂದುಕೊಂಡೆನು. But ಆದರೆ what did I find? ನಾನು ಅಲ್ಲಿ ಕಂಡುಕೊಂಡದ್ದೇನು? The devil was destroying my joy. ಸೈತಾನನು ನನ್ನನ್ನೇ ಕೆಡಿಸುತ್ತಾ ಇದ್ದನು. My joy. ನನ್ನ ಆನಂದವನ್ನು ಕೆಡಿಸುತ್ತಾ There ಇದ್ದನು. was no peace. ನನ್ನಲ್ಲಿ ಸಮಾಧಾನವಿರಲಿಲ್ಲ. But when Jesus drew me, ಆದರೆ ಯೇಸು ನನ್ನನ್ನು ತನ್ನ ಬಳಿಗೆ ಎಳೆದುಕೊಂಡಾಗ, I gave him all my life. ಆತನಿಗೆ ನನ್ನ ಜೀವಮಾನವನ್ನು ಪರಿಪೂರ್ಣವಾಗಿ ಅರ್ಪಿಸಿದನು. As a boy of 15 years. ಆಗ ನನಗೆ 15 ವರ್ಷವಾಗಿತ್ತು. God will bless you. ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ. Let us pray. ನಾವು ಪ್ರಾರ್ಥನೆ ಮಾಡೋಣ. Let us pray. ನಾವು ಪ್ರಾರ್ಥನೆ ಮಾಡೋಣ. Let us tell God.
ನಾವು ದೇವರ ಬಳಿಯಲ್ಲಿ ಹೀಗೆ ಹೇಳೋಣ, Lord, open my heart. ಕರ್ತನೇ ನನ್ನ ಮನಸ್ಸನ್ನು ತೆರೆ. I have closed my heart. ನಾನು ನನ್ನ ಹೃದಯವನ್ನು ಮುಚ್ಚಿಕೊಂಡಿದ್ದೇನೆ. My sin has closed my heart. ನನ್ನ ಪಾಪ ನನ್ನ ಹೃದಯವನ್ನು ಮುಚ್ಚಿಬಿಟ್ಟಿದೆ. Lord, I open my heart. ಕರ್ತನೇ ನನ್ನ ಹೃದಯವನ್ನು ತೆರೆಯುತ್ತೇನೆ. I can't hide my sin anymore. ನಾನು ಇನ್ನು ಮೇಲೆ ನನ್ನ ಪಾಪವನ್ನು ಮುಚ್ಚಿಡಲು ಸಾಧ್ಯವಿಲ್ಲ. You came to set me free. ನೀನು ನನ್ನನ್ನು ಬಿಡುಗಡೆ ಮಾಡುವುದಕ್ಕಾಗಿಯೇ ಈ ಲೋಕಕ್ಕೆ ಬಂದಿದ್ದೆ. ಈಗ ನನ್ನನ್ನು ಮುಟ್ಟು, ಈಗ ನನ್ನನ್ನು ಮುಟ್ಟು. Bring your peace into my heart. ನಿನ್ನ ಶಾಂತಿಯನ್ನು ನನ್ನ ಹೃದಯದಲ್ಲಿ ತೆಗೆದುಕೊಂಡು ಬಾ. Let everybody speak to God. ಎಲ್ಲರೂ ಈಗ ದೇವರ ಹೊಟ್ಟಿಗೆ ಮಾತಾಡಿರಿ. Tell God. ದೇವರಿಗೆ ಹೀಗೆ ಅನ್ನಿರಿ, Oh my Lord. ಓ ನನ್ನ ಕರ್ತನೇ, My sin, I cannot bear my sin anymore. ಇನ್ನು ನನ್ನ ಪಾಪಗಳನ್ನು ನನ್ನಿಂದ ಹೊತ್ತುಕೊಳ್ಳಲು ಸಾಧ್ಯವಿಲ್ಲ. My sins are crushing me. ನನ್ನ ಪಾಪಗಳು ನನ್ನನ್ನು ಹಾಗೆ ಅದುಮುತ್ತಾ ಇವೆ. There is no peace in my heart. ಆದ್ದರಿಂದ ನನ್ನ ಜೀವಿತದಲ್ಲಿ ಸಮಾಧಾನವಿಲ್ಲ. Lord Jesus, ಕರ್ತನಾದ ಯೇಸುವೇ, forgive me. ನನ್ನನ್ನು ಮನ್ನಿಸು. Give me a new heart. ನನಗೆ ಒಂದು ಹೊಸ ಹೃದಯವನ್ನು ಕೊಡು. You shed your blood for me. ನೀನು ನಿನ್ನ ರಕ್ತವನ್ನು ನನಗಾಗಿ ಚೆಲ್ಲಿದಿ. You shed your blood as the ಪ್ರಾಯಶ್ಚಿತ್ for my sin. ನೀನು ನನ್ನ ಪ್ರಾಯಶ್ಚಿತ್ತ ಯಜ್ಞವಾಗಿ ನಿನ್ನ ರಕ್ತವನ್ನು ಚೆಲ್ಲಿದ್ದಿ. Make me a new man. ನನ್ನನ್ನು ಒಂದು ಹೊಸ ವ್ಯಕ್ತಿಯನ್ನಾಗಿ Make ಮಾಡು. me a new mother. ನನ್ನನ್ನು ಒಂದು ಹೊಸ ತಾಯಿಯನ್ನಾಗಿ ಮಾಡು. A new girl. A new boy. ಒಂದು ಹೊಸದಾದ ಹುಡುಗಿಯನ್ನಾಗಿ ಮಾಡು. Cleanse me in your blood. ನನ್ನನ್ನು ನಿನ್ನ ರಕ್ತದ ಮೂಲಕವಾಗಿ ತೊಳೆ. God is listening to you. ದೇವರು ಆ ಮಾತನ್ನು ಕೇಳುತ್ತಾ ಇದ್ದಾನೆ. Oh loving Father, ಓ ಪ್ರೀತಿಯುಳ್ಳ ತಂದೆಯೇ, we want your hand upon these dear people. ಇಲ್ಲಿರುವಂತಹ ಪ್ರಿಯ ಜನರ ಮೇಲೆ ನಿನ್ನ ಹಸ್ತವನ್ನು ಇಡು. Let your hand touch them now. ನಿನ್ನ ಹಸ್ತವು ಈಗ ತಾನೇ ಇವರನ್ನು ಮುಟ್ಟಲಿ. How long, where will they run from you? ನಿನ್ನನ್ನು ಬಿಟ್ಟು ಇವರು ಎಲ್ಲಿಗೆ ತಾನೇ ಓಡುತ್ತಾರೆ? Oh, when you are welcoming them, ನೀನು ಈ ದಿನದಲ್ಲಿ ಇವರನ್ನು ಕರೆಯುವಾಗ, when you are extending your arms to them, ನಿನ್ನ ಕರಗಳನ್ನು ನೀಡುತ್ತಾ ಇವರನ್ನು ಕರೆಯುವಾಗ, help them to run into your bosom. ಇವರು ನಿನ್ನ ಎದೆಗೆ ಓಡಿ ಬರುವುದಕ್ಕೆ ಸಹಾಯ ಮಾಡು. Come to their family. ಇವರ ಕುಟುಂಬಗಳಿಗೆ ಬಾ. Let them not hide their sins anymore. ಇನ್ನು ಮೇಲೆ ಇವರು ತಮ್ಮ ಪಾಪಗಳನ್ನು ಮುಚ್ಚಿಡಬಾರದು. Give them a new heart. ಇವರಿಗೆ ಒಂದು ನೂತನ ಮನಸ್ಸನ್ನು ಕೊಡು. We ask in Jesus' holy name. ಯೇಸುವಿನ ನಾಮದಲ್ಲಿ, ಪರಿಶುದ್ಧ ನಾಮದಲ್ಲಿ ಕೇಳಿಕೊಳ್ಳುತ್ತೇವೆ ತಂದೆಯೇ. Amen. ಆಮೆನ್.